ಅನಾನುಕೂಲತೆಗಳು ಏನಾದ್ರು ಇದೆಯಾ, ಅನುಕೂಲತೆಗಳೇನಿದೆಯಾ, ನಮ್ಮ ಕೃಷಿ ಭೂಮಿಯಲ್ಲಿ ಬರ್ತಕ್ಕಂಥ ಕಳೆಯನ್ನು ನಿರ್ವಹಣೆ ಮಾಡೋದು ಹೇಗೆ, ಇದರ ಬಗ್ಗೆ ಒಂದು 4-5 ಪಾಯಿಂಟ್ ಮಾತಾಡ್ಕೊಂಡ್ಬಿಡೋಣ, ಮುಂದಕ್ಕೆ ಹೋಗಿ ಸರಿ ಆಗುತ್ತೆ. ಸೊ ಈ ಕಳೆ ಅನ್ನೋದು ಅದು ಒಂದು ರೀತಿಯ ಸಸ್ಯ ಪ್ರಭೇದ. ಅದು ಪ್ರಕೃತಿ ತನ್ನ ತಾನಾಗಿ ಹುಟ್ಟಿಸುತ್ತೆ. ಭೂಮಿಯ ಮೇಲೆ ಹಸಿರು ಹೊದಿಕೆ ಇರಲಿ ಅಂತ ಹೇಳಿ ಕಳೆ ಹುಟ್ಟುತ್ತೆ. ಋತುಮಾನಕ್ಕೆ ತಕ್ಕ ಹಾಗೆ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ, ಬೇಸಿಗೆಕಾಲದಲ್ಲಿ ತಮ್ಮ ಅದೇ ಆದಂಥ ಕಳೆಗಳು ಅವಾಗ ಹುಟ್ಟುತ್ತವೆ ಮತ್ತು ತಮ್ಮ ಆಯಸ್ಸನ್ನು ಪೂರ್ಣ ಮಾಡಿ ಬೀಜ ಉತ್ಪಾದನೆ ಮಾಡಿ ಬೀಜವನ್ನು ಮತ್ತೆ ಮಣ್ಣಿಗೆ ಸೇರಿಸಿ ಹೊಟ್ಟೋಗುತ್ತೆ. ಈ ಪ್ರಕೃತಿ ಎಷ್ಟು ಚೆನ್ನಾಗಿ ಇದನ್ನು ಆಯ್ಕೆ ಮಾಡ್ಕೊಳ್ತಿದ್ರೆ ನಾವು ಇದನ್ನು ಗಮನಿಸ್ಬೋದು. ಈಗ ಮುಂಗಾರಿನಲ್ಲಿ ಬರ್ತಕ್ಕಂಥ ಕಳೆಗಳು ಜೂನ್, ಜುಲೈ, ಸೆಪ್ಟೆಂಬರ್ನಲ್ಲಿ ಅದರದ್ದು ಆಯಸ್ಸು ಜನರಲಿ ಒಂದು ಬೆಳೆಯ ಅವಧಿ ಲೈಫ್ ಸ್ಪ್ಯಾನ್ ಆಫ್ ಎ ವೀಡ್ 75ರಿಂದ 90 ದಿನಗಳು. ಆ 90 ದಿನಗಳ ಮುಗಿಯೋದ್ರೊಳಗಡೆ ಅದು ಬೀಜವನ್ನು ಉತ್ಪಾದನೆ ಮಾಡಿ ಬೀಜವನ್ನು ಮಣ್ಣಲ್ಲಿ ಬೀಳಿಸಿ ಅಥವಾ ಬೀಜ ಪ್ರಸಾರ ಮಾಡಿ ತನ್ನ ಜೀವನವನ್ನು ಸಾರ್ಥಕತೆ ಪಡಿಸ್ಕೊಳ್ಳುತ್ತೆ. ಹಾಗಾದರೆ ಇದು ಮುಂಗಾರಿನ ಕಳೆ, ಅಂದರೆ ಮುಂಗಾರಿನಲ್ಲಿ ಬರ್ತಕ್ಕಂಥ ಕಳೆ. ಇದು ಮೇ, ಜೂನ್ನಲ್ಲಿ ಮೊಳಕೆ ಬಂದಿರುತ್ತೆ, ಜುಲೈ, ಆಗಸ್ಟ್ನಲ್ಲಿ ಚೆನ್ನಾಗಿ ಬೆಳೆದಿರುತ್ತೆ, ಸೆಪ್ಟೆಂಬರ್ನಲ್ಲಿ ಹೂ ಬಿಟ್ಟುಬಿಟ್ಟು ಅಕ್ಟೋಬರ್ ಅಷ್ಟೊತ್ತಿಗೆ ಬೀಜ ಆಗಿ ಬೀಜವನ್ನು ಉದುರಿಸಿ ಹೊರಟೋಗುತ್ತೆ. ಬೀಜ ಅಕ್ಟೋಬರ್ನಲ್ಲಿ ಉದುರಿದ್ರು ಅದು ಮತ್ತೆ ಮೊಳಕೆ ಬರೋದು ಮೇ, ಜೂನ್ಗೆನೆ. ಪ್ರಕೃತಿ ಅದಕ್ಕೆ ಹೇಳ್ಕೊಟ್ಟಿರುತ್ತೆ, ನೀನು ಋತುಮಾನದ ಕಳೆ, ನೀನು ಮುಂಗಾರು ಋತುಮಾನದ ಕಳೆ, ನೀನು ಇವಾಗ ಬೀಜ ಬಿಡಿಸಿದ್ರು ನಿನ್ನ ಬೀಜ ಮೊಳಕೆ ಬರೋದು ಮೇ, ಜೂನ್ಗೆನೆ. ನೋಡಿ, ಫುಲ್ಲು ಕ್ಯಾಲೆಂಡರು ಅದಕ್ಕೆ ಗೊತ್ತು. ಆ ಬೀಜ ಅಲ್ಲಿ ತನಕ ಸುಪ್ತಾವಸ್ಥೆಯಲ್ಲಿ ಹೈಬರ್ನೇಟೆಡ್ ಮೋಡಲ್ಲಿ ಮಣ್ಣೊಳಗಡೆ ಕೂತಿರುತ್ತೆ. ಅದು ಬೀಜಾಂಕುರ ಆಗಲ್ಲ, ಸೀಡ್ ಜರ್ಮಿನೇಷನ್ ಆಗಲ್ಲ. ಸೂಕ್ತ ಕಾಲ ಬಂದಾಗ ಮಾತ್ರ ಅದಕ್ಕೆ ಮೆಸೇಜ್ ಬರುತ್ತೆ ಕಾಸ್ಮಿಕ್ಕು, ಅವಾಗ ಅದು ಆಗುತ್ತೆ. ಇದು ಒಂದು ಸೈನ್ಸು. ಅದೇ ಥರ ಚಳಿಗಾಲದ ಕಳೆ ಮತ್ತು ಬೇಸಿಗೆ ಕಾಲದ ಕಳೆ. ಈಗ ನಾವೇನು ಮಾಡಿದ್ದೀವಿ, ಕೃತಕ ನೀರಾವರಿ ವ್ಯವಸ್ಥೆಯನ್ನು ಮಾಡ್ಕೊಂಡಿರೋದ್ರಿಂದ ಮತ್ತು ನಾವು ಅಲ್ಪಾವಧಿ ಆಹಾರ ಬೆಳೆಗಳನ್ನು ಬೆಳೆಯೋದ್ರಿಂದ 30, 60, 45 ದಿವಸ, 70 ದಿವಸ, 90 ದಿವಸ, 120 ದಿವಸದ ಬೆಳೆಗಳನ್ನು ಬೆಳಿತೀವಿ. ಆವಾಗ ನಾವು ಪ್ರತಿ ಸಲ ನಾವು ಬೆಳೆ ಬೆಳೆಯುವಾಗಲೂ ನಮ್ಮ ಋತುಮಾನಕ್ಕೆ ತಕ್ಕಂಗೆ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ, ಬೇಸಿಗೆಯಲ್ಲಿ ನಾವು ಬೆಳೆಗಳನ್ನು ಬೆಳಿಬೇಕಾದ್ರೆ ಭೂಮಿ ಸಿದ್ಧತೆ ಮಾಡ್ಕೊತೀವಿ. ಭೂಮಿ ಸಿದ್ಧತೆ ಮಾಡೋಕೆ ಉಳುಮೆ ಮಾಡ್ತೀವಿ, ಅಥವಾ ಅಲ್ಲಿ ತೇವಾಂಶವನ್ನು ನಿರ್ವಹಣೆ ಮಾಡ್ತೀವಿ, ಅಥವಾ ಸಾವಯವ ಗೊಬ್ಬರವನ್ನು ತಗೊಂಡೋಗಿ ಹಾಕ್ತೀವಿ, ನಮ್ಮ ಬೆಳೆ ಸಸ್ಯದ ಬೀಜಗಳನ್ನು ಬಿತ್ತನೆ ಮಾಡ್ತೀವಿ, ಅದಕ್ಕೆ ಕಳೆ ನಿರ್ವಹಣೆ ಮಾಡಬೇಕು ಅಂತ ಮಾಡ್ತೀವಿ. ಈ ರೀತಿ ಮಾಡ್ತಿರೋದ್ರಿಂದ ಒಂದು ಪ್ರಕೃತಿಯ ಒಂದು ಸ್ವತಂತ್ರ ಚಕ್ರ ಏನಿತ್ತು ಅದನ್ನು ನಾವು ಎಲ್ಲ ಒಂದು ಕಡೆ ನಮ್ಮ ಆಹಾರ ಬೆಳೆಗಳಿಗೋಸ್ಕರ ನಾವು ಇಂಟರ್ವೆನ್ಷನ್ ಮಾಡಿದ್ದೀವಿ, ಹಸ್ತಕ್ಷೇಪ ಮಾಡ್ತಾ ಇದ್ದೀವಿ. ಇದು ಮಾಡ್ತಾ ಇರೋದ್ರಿಂದ ಈ ಕಳೆಗಳಿಗೂ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ. ಅವು ಯಾವುದೋ ಸಮಯದಲ್ಲಿ ಅವು ಜರ್ಮಿನೇಟ್ ಆಗಿ ಬರ್ತವೆ. ಮೂಲವಾಗಿ ನಾವು ಭೂಮಿ ಸಿದ್ಧತೆ ಮಾಡಿ ಬೀಜ ಬಿತ್ತನೆ ಮಾಡಿ ನೀರಾವರಿ ವ್ಯವಸ್ಥೆ, ಸಾವಯವ ಗೊಬ್ಬರ ಕೊಟ್ಟಾಗ ನಮ್ಮ ಬೆಳೆ ಸಸ್ಯಗಳ ಜೊತೆಯಲ್ಲಿ ಕಳೆ ಸಸ್ಯಗಳು ಬರೋದನ್ನು ನಾವು ಗಮನಿಸ್ತೀವಿ. ಆದರೆ ಇಲ್ಲೇನಾಗಿದೆ, ಕಳೆ ಸಸ್ಯಗಳು ನಮ್ಮ ಬೆಳೆ ಸಸ್ಯಗಳ ಜೊತೆ ಪೈಪೋಟಿ ಮಾಡುತ್ತವೆ. ಬೆಳೆ ಸಸ್ಯಗಳಿಗೆ ನಾವು ಕೊಟ್ಟಂಥ ಸಸ್ಯ ಪೋಷಕಾಂಶಗಳನ್ನು ಕಳೆ ಸಸ್ಯಗಳು ಹೀರಿಕೊಂಡು ಬೆಳೆಯುತ್ತವೆ ಅನ್ನೋ ಒಂದು ತಪ್ಪು ಕಲ್ಪನೆ ಕೃಷಿಕರಲ್ಲಿ, ಪ್ರಮುಖವಾಗಿ ರಾಸಾಯನಿಕ ಕೃಷಿ ಮಾಡೋರ ತಲೆ ತುಂಬಿಕೊಂಡ್ಬಿಟ್ಟಿದೆ. ಹಾಗಾಗಿ ಅವರು ಕಳೆಯ ಮೇಲೆ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಇರ್ತಾರೆ. ಆದರೆ ಆ ಅವಶ್ಯಕತೆ ಇಲ್ಲ. ನಾವೇನು ಮಾಡಬೇಕು, ಕಳೆ ಯಾವುದು, ಯಾವಾಗ ಹುಟ್ಟಿದೆ, ಎಷ್ಟು ಹುಟ್ಟಿದೆ, ಏಕೆ ಹುಟ್ಟಿದೆ, ಈ ಒಂದು ವಿಜ್ಞಾನವನ್ನು ಪ್ರಾರಂಭದಲ್ಲಿ ಅರ್ಥ ಮಾಡ್ಕೋಬೇಕು. ಅಂದರೆ ನಾವು ಕಳೆ ಬಗ್ಗೆ ಅರ್ಥ ಕಲ್ತ್ಕೊಳ್ತಾ ಹೋಗ್ತಾ ಇದ್ದೀವಿ. ಕಳೆ ಮತ್ತು ಬೆಳೆ ಜೊತೆಯಲ್ಲಿ ಬೆಳೆಯತಕ್ಕಂಥ ಸಂದರ್ಭಗಳಲ್ಲಿ, ಋತುಮಾನಗಳಲ್ಲಿ ಕೆಲವು ಸಮಯದಲ್ಲಿ ನಮಗೆ ಕಳೆ ಬೆಳೆಗಿಂತ ಎತ್ತರವಾಗಿ ಬೆಳೀತರ ಕಾಣಿಸ್ತಾ ಇರುತ್ತೆ. ಅಂದರೆ ಕಳೆ ನಮ್ಮ ಬೆಳೆಗೆ ಜಾಸ್ತಿ ನೆರಳನ್ನು ಸೃಷ್ಟಿ ಮಾಡ್ತಾ ಇದೆ, ಸೂರ್ಯನ ಬೆಳಕು ಬೀಳದಿರೋ ಥರ ನೋಡ್ಕೊತಾ ಇದೆ, ಗಾಳಿ ಆಡುವಿಕೆ ಆಗದಿರೋ ಥರ ನೋಡ್ಕೊತಾ ಇದೆ. ಇದರಿಂದ ನನ್ನ ಬೆಳೆ ಸಸ್ಯದ ಬೆಳವಣಿಗೆ ಕುಂಠಿತವಾಗುತ್ತೆ ಅನ್ನೋ ಒಂದು ಅನುಮಾನ ಕೃಷಿಕರಲ್ಲಿ ಕಾಡುತ್ತೆ. ಅವಾಗ ಏನು ಮಾಡ್ತಾರೆ, ಕಳೆಯನ್ನು ಅವರು ನಿಯಂತ್ರಣ ಮಾಡಬೇಕೇ ಹೊರತು ನಿರ್ಮೂಲನ ಮಾಡಬಾರ್ದು. ಕಂಟ್ರೋಲ್ ದ ವೀಡ್ಸ್, ಡೋಂಟ್ ರಿಮೂವ್ ದ ವೀಡ್ಸ್ ಆರ್ ಎರಾಡಿಕೇಟ್ ದ ವೀಡ್ಸ್ ಅಂತ ಹೇಳ್ತೀವಿ. ಕಳೆನ ನಿಯಂತ್ರಣ ಮಾಡಬೇಕು. ಕಳೆಗೂ ಬೆಳೆ ಸಸ್ಯಕ್ಕೂ ಯಾವ ರೀತಿಯ ಪರಸ್ಪರ ಒಂದು ಸವಾಲು ಇದೆ ಅಂತಂದರೆ, ಈ ಗಾಳಿ ಬೆಳಕಿನ ನೆರಳಿನ ಸಂಯೋಜನೆಗೆ. ಗಾಳಿ ಬೀಸೋ ಗಾಳಿ ತಡಿಬಾರ್ದು, ಸಾಕಷ್ಟು ಬೆಳಕು ಬೆಳೆ ಸಸ್ಯ ಬೀಳೋ ಥರ ನೋಡ್ಕೋಬೇಕು, ಅತಿ ಹೆಚ್ಚು ನೆರಳನ್ನು ಸೃಷ್ಟಿ ಮಾಡಬಾರ್ದು, ಮತ್ತು ಗಾಳಿ ಮತ್ತು ಬೆಳಕು ಅವೆರಡಕ್ಕೆ ಮಾತ್ರ ಅದಕ್ಕೆ ಸಮಸ್ಯೆ ಇದೆ ಹೊರತು ಮಣ್ಣಿನಲ್ಲಿ, ಭೂಮಿಯಲ್ಲಿ, ಬೇರು ವಲಯದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಕಳೆ ಗಿಡಕ್ಕೂ ಬೆಳೆ ಗಿಡಕ್ಕೂ ಇರಲ್ಲ. ಕಳೆ ಸಸ್ಯದ ಬೇರು, ಬೆಳೆ ಸಸ್ಯದ ಬೇರು ಅಕ್ಕಪಕ್ಕ ಇದ್ರೂ ಯಾವುದೇ ಸಮಸ್ಯೆ ಇಲ್ಲ. ರಾಸಾಯನಿಕ ಕೃಷಿಕರಿಗೆ ಏನು ಹೇಳ್ಕೊಡ್ತಾರೆ ಅಂದರೆ, ನೀನು ಕೊಡುವ ಸಸ್ಯ ಪೋಷಕಾಂಶಗಳು ಕಳೆ ಸಸ್ಯಗಳು ಹೀರ್ಬಿಡುತ್ತವೆ, ಬೆಳೆ ಸಸ್ಯಕ್ಕೆ ಏನು ಸಿಗಲ್ಲ.
ನಿನ್ನ ಬೆಳೆ ಬೆಳವಣಿಗೆ ಆಗಲ್ಲ. ಹಾಗಾಗಿ ಕಳೆನ ನಿರ್ಮೂಲನೆ ಮಾಡು, ಕಳೆ ನಷ್ಟ ಹಾಕೋದು ಮತ್ತೊಂದು ಮಾಡು ಅಂತ ಹೇಳ್ತಾರೆ. ಅದು ಖಂಡಿತ ಸುಳ್ಳು. ಪ್ರಕೃತಿಯಲ್ಲಿ ಮಣ್ಣಿನಲ್ಲಿ ಪ್ರತಿಯೊಂದು ಗಿಡಗಳು ಹುಟ್ಟಿ ಬೆಳೆದಾಗ ಆ ಗಿಡಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನು ಪೂರೈಸುವಷ್ಟು ಶಕ್ತಿ ಆ ಮಣ್ಣಿಗಿರುತ್ತೆ. ಮತ್ತು ಅದನ್ನು ಕೊಡ್ತಕ್ಕಂಥ ವಿವೇಚನೆ ಆ ಮಣ್ಣಿನ ಬೇರಿನಲ್ಲಿರತಕ್ಕಂಥ ಸೂಕ್ಷ್ಮಜೀವಿಗಳಿಗಿರುತ್ತೆ. ಮಣ್ಣಿನ ಬೇರು ಒಳಗಿರತಕ್ಕಂಥ ಸೂಕ್ಷ್ಮಜೀವಿಗಳು, ಇದು ಕಳೆ ಸಸ್ಯ, ಇದಕ್ಕೆ ಏನು ಬೇಕೋ ಇಷ್ಟು ನ್ಯೂಟ್ರಿಷನ್ ಕೊಡಬೇಕು, ಇದು ಬೆಳೆ ಸಸ್ಯ, ಇದಕ್ಕೆ ಇಷ್ಟು ನ್ಯೂಟ್ರಿಷನ್ ಕೊಡಬೇಕು. ಅಂದರೆ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಅಗತ್ಯತೆಗೆ ಅನುಗುಣವಾಗಿ ಎರಡೂ ಜಾತಿಯ ಸಸ್ಯಗಳಿಗೆ, ಅಂದರೆ ಕಳೆ ಸಸ್ಯಗಳು ಬೆಳೆ ಸಸ್ಯಗಳು ಎರಡೂ ಸಸ್ಯಗಳಿಗೆ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಉಪಕಾರಿ ಸೂಕ್ಷ್ಮಜೀವಿಗಳು, ಬೆನಿಫಿಷಿಯರಿ ಮೈಕ್ರೋಬ್ಸ್, ಅವು ಮಾಡ್ತಾ ಬರ್ತಿರ್ತವೆ. ಎಲ್ಲಿವರೆಗೂ ಮಣ್ಣಿನಲ್ಲಿ ಸಾವಯವ ಅಂಶ ಚೆನ್ನಾಗಿರುತ್ತೋ, ಸಸ್ಯ ಪೋಷಕಾಂಶಗಳ ಒಂದು ಅಂಶ ಇರುತ್ತೋ, ಅಲ್ಲಿವರೆಗೂ ಅವು ಹೀರಲ್ಪಡುತ್ತವೆ. ಆದರೆ ನಮ್ಮ ಗಮನಕ್ಕೆ ಬರೋದೇನು, ಕಳೆ ಸಸ್ಯ ಅನ್ನೋದು ಸ್ವತಂತ್ರವಾಗಿ ಅಲ್ಲೇ ಬೀಜ ಬಿದ್ದು ಆ ವಾತಾವರಣಕ್ಕೆ ಮಣ್ಣಿನ ಉಷ್ಣಾಂಶ, ಮಣ್ಣಿನ ರಸಸಾರ ಮತ್ತು ಆಕಾಶದಲ್ಲಿ ಗಾಳಿ ಮತ್ತು ಆರ್ದ್ರತೆ, ಹ್ಯುಮಿಡಿಟಿ ಎಲ್ಲವನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಆ ಕಳೆ ಸಸ್ಯದ ಬೀಜಕ್ಕೆ ಅಥವಾ ಗಿಡಕ್ಕೆ ಇರುತ್ತೆ. ಆದರೆ ನಾವು ಯಾವುದೋ ಹೈಬ್ರಿಡ್ ಅಂಗಡಿಯಿಂದ ತಂದು, ಹೈಬ್ರಿಡ್ ಬೀಜಗಳನ್ನು ಯಾವುದೋ ಅಂಗಡಿಯಿಂದ ತಂದು ನಾವು ಬೆಳೆ ಅಂತ ಹಾಕ್ತೀವಲ್ಲ, ಅದಕ್ಕೆ ಆ ಪರಿಸರನೇ ಹೊಸದಾಗಿರುತ್ತೆ. ಆ ಪರಿಸರಕ್ಕೆ ಅದು ಹೊಂದ್ಕೊಳ್ಳೋ ಅಷ್ಟೊತ್ತಿಗೆ ಈ ಗಿಡದ, ಕಳೆ ಸಸ್ಯದ ಗಿಡದ ಬೆಳವಣಿಗೆ ಉತ್ಕೃಷ್ಟವಾಗಿರುತ್ತೆ. ಹಾಗಾಗಿ ನಾವು ಹೇಳ್ತೀವಿ, ನಾನು ಬಿತ್ತನೆ ಮಾಡ್ತೀನಿ ಬೆಳೆನ, ನನ್ನ ಬೆಳೆ ಹುಲ್ಸಾಗಿ ಬೆಳೀತಾ ಇಲ್ಲ, ಕಳೆ ಹುಲ್ಸಾಗಿ ಬೆಳೀತಾ ಇದೆ, ಹಾಗಾಗಿ ಕಳೆ ನನಗೆ ವೈರಿ. ಇದಕ್ಕೆ ಮುಖ್ಯವಾದ ಕಾರಣ ಇಷ್ಟೇ. ಸೊ ಬೇರೆ ಜಾಗದಿಂದ ತಂದಂಥ ಒಂದು ನೇಟಿವ್ ಸೀಡ್ಸ್ ಆಗ್ಬೋದು, ಹೈಬ್ರಿಡ್ ಸೀಡ್ಸ್ ಆಗ್ಬೋದು, ಆ ಬೀಜಗಳನ್ನು ನಾವು ನಮ್ಮ ಮಣ್ಣಿಗೆ ಸೇರಿಸಿದಾಗ ಅವು ಆ ಪರಿಸರಕ್ಕೆ ಹೊಂದ್ಕೊಳ್ಳೋಷ್ಟು ಸ್ವಲ್ಪ ಸಮಯ ತಗೊಳುತ್ತೆ. ಅವಕ್ಕೆ ಒತ್ತಡಗಳಲ್ಲಿರುತ್ತೆ. ಒತ್ತಡವನ್ನು ನಿರ್ವಹಿಸಿ ಆ ಬೆಳೆ ಸಸ್ಯ ಎಸ್ಟಾಬ್ಲಿಷ್ ಆಗೋದ್ರೊಳಗಡೆ ಕಳೆ ಸಂತೋಷವಾಗಿ ಬೆಳೆದಿರುತ್ತೆ. ಬಿಕಾಸ್ ದಟ್ ಈಸ್ ನೇಟಿವ್, ಆ ಸ್ಥಳೀಯವಾಗಿರ್ತಕ್ಕಂಥ ಬೀಜಗಳು. ಹಾಗಾಗಿ ನಮಗೆ ಕಳೆಯ ಬೆಳವಣಿಗೆ ಚೆನ್ನಾಗಿ ಬರೋ ಕಾಣ್ತಿರುತ್ತೆ ಬೆಳೆ ಬೀಜದ ಗಿಡಗಳಿಗೆ ಕಂಪೇರ್ ಮಾಡಿದ್ರೆ. ಹಾಗಂತ ಕಳೆ ಸಸ್ಯವು ಯಾವುದೇ ಸಮಯದಲ್ಲಿ ಬೆಳೆ ಸಸ್ಯಕ್ಕೆ ಸಂಬಂಧಪಟ್ಟಂಥ ಊಟವನ್ನು ತಗೊಂಡಿರಲ್ಲ. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ಇಬ್ಬರು ವ್ಯಕ್ತಿಗಳು ಊಟಕ್ಕೆ ಹೋಗ್ತಾರೆ, ಊಟ ಮಾಡ್ತಾ ಕೂತಿರ್ತಾರೆ, ಆಯಿತಾ. ಒಬ್ಬ ವ್ಯಕ್ತಿಗೆ ಕಡಿಮೆ ಅವಧಿನಲ್ಲಿ ಹೆಚ್ಚು ಆಹಾರವನ್ನು ಸೇವಿಸುವಂಥ ಒಂದು ಶಕ್ತಿ ಅವನಿಗಿದೆ. ಇಬ್ಬರು ಒಂದೇ ಸತಿ ಕರೆಕ್ಟ್ ಟೈಮ್ ಇಟ್ಕೊಂಡು ಊಟ ಕುತ್ಕೋತಾರೆ. ಒಂದು 400 ಗ್ರಾಮ್ ಊಟ ಆ ತಟ್ಟೆಗಳಲ್ಲಿ ಹಾಕಿರ್ತೀವಿ. ಮೊದಲನೇ ವ್ಯಕ್ತಿ ಅದನ್ನು 8 ನಿಮಿಷದಲ್ಲಿ ಊಟ ಮಾಡ್ತಾನೆ, ಎರಡನೇ ವ್ಯಕ್ತಿ 15 ನಿಮಿಷ ತಗೋತಾನೆ. ಅದರ ಅರ್ಥ ಏನು, ಆ ಎರಡನೇ ವ್ಯಕ್ತಿಗೆ ಆ ಊಟ ಮಾಡೋ ವೇಗ, ಅಗಿಯೋ ಸಾಮರ್ಥ್ಯ ಕಮ್ಮಿ ಇರುತ್ತೆ. ಬೋತ್ ಆರ್ ನಾಟ್ ಈಕ್ವಲ್. ಹಾಗಂತ 8 ನಿಮಿಷದಲ್ಲಿ ಊಟ ಮಾಡೋದು ಕಳೆ, 15 ನಿಮಿಷ ಆದರೂ ಊಟ ಮಾಡದೆ ಇರೋಳು ಬೆಳೆ ಅಂತ ಹೇಳೋಕ್ಕಾಗತ್ತಾ? ಹಾಗಾಗಿ 8 ನಿಮಿಷದಲ್ಲಿ ಊಟ ಮಾಡೋದನ್ನ ಸಪ್ರೆಸ್ ಮಾಡೋಕ್ಕಾಗತ್ತಾ? ಪ್ರಕೃತಿ ಆದಂಥ ಶಕ್ತಿನ ಆ ಒಂದು ವ್ಯಕ್ತಿಗಳಿಗೆ, ಆ ಒಂದು ಸಸ್ಯಗಳಿಗೆ, ಪ್ರಾಣಿಗಳಿಗೆ ಕೊಟ್ಟಿದೆ. ಅವು ಹೊಂದ್ಕೊಂಡಿವೆ. ಇಟ್ ಈಸ್ ಅನ್ ಅಡಾಪ್ಟಬಿಲಿಟಿ. ಕಳೆ ಅಲ್ಲಿ ಹೊಂದ್ಕೊಂಡಿದೆ, ಬೆಳೆ ಹೊಂದ್ಕೋಬೇಕಾಗಿದೆ. ಆ ಹೊಂದ್ಕೊಳ್ಳೋಕ್ಕೆ ಸಮಯ ಬೇಕಾಗಿದೆ. ಆ ಸಮಯದವರೆಗೆ ನೀವು ಕಳೆಯನ್ನು ನಿಯಂತ್ರಣ ಮಾಡಿ, ನಿರ್ವಹಣೆ ಮಾಡಿ, ಎರಾಡಿಕೇಟ್ ಮಾಡಬೇಡಿ, ಬೇರೆ ಸಮೇತ ಕಿತ್ತಾಕ್ಬೇಡಿ. ಇದು ಸೊ ಬೇರು ವಲಯದಲ್ಲಿ ಕಳೆ ಸಸ್ಯದ ಬೇರಿಗೂ ಬೆಳೆ ಸಸ್ಯದ ಬೇರಿಗೂ ಯಾವುದೇ ರೀತಿಯ ವ್ಯತ್ಯಾಸಗಳಿಲ್ಲ. ನಿಮ್ಮ ಬೆಳೆ ಸಸ್ಯ ಬೆಳೀತಾ ಇಲ್ಲ ಅಂದರೆ ಕಳೆ ಸಸ್ಯಕ್ಕೆ ಕಂಪೇರ್ ಮಾಡಿದಾಗ ಅದಕ್ಕೆ ಒತ್ತಡಗಳಿದೆ, ಆ ಪರಿಸರಕ್ಕೆ ಅದು ಹೊಂದ್ಕೋತಾ ಇದೆ. ಇದಿಷ್ಟೇ ಅದರತಕ್ಕಂಥ ವಿಜ್ಞಾನ. ಹಾಗಾಗಿ ಕಳೆಯ ವಿಷಯದಲ್ಲಿ ಯಾವುದೇ ರೀತಿಯ ಪೂರ್ವಾಗ್ರಹ ಬೇಡ. 2, ಕಳೆ ಸಸ್ಯದ ಬೆಳವಣಿಗೆ ನಾವು ನಿಯಂತ್ರಣ ಮಾಡ್ತಾ ಬರಬೇಕು. ಅದು ನೆರಳು, ಗಾಳಿ, ಬೆಳಕು ಬೆಳೆ ಸಸ್ಯದ ಮೇಲೆ ವಿಪರೀತ ಪರಿಣಾಮ ಬೀರಬಾರ್ದು, ನಿಯಂತ್ರಣ ಮಾಡಬೇಕು. 3ನೇದು, ತೋಟಗಾರಿಕಾ ಬೆಳೆಗಳಲ್ಲಿ, ನಮ್ಮ ಹಣ್ಣಿನ ತೋಟ ಮತ್ತು ತೆಂಗಿನ ತೋಟ, ಈ ಥರ ತೋಟಗಾರಿಕಾ ಬೆಳೆಗಳಲ್ಲಿ ನಾವು ಅಲ್ಪಾವಧಿ ಆಹಾರ ಬೆಳೆಗಳನ್ನು ಬೆಳೆಯೋಕೆ ಹೋಗಲ್ಲ. ಅಲ್ಲಿ ನ್ಯಾಚುರಲ್ ಆಗಿ ನಮ್ಮ 9 ಅಡಿ ಅಂತರದಲ್ಲೋ 12 ಅಡಿ ಅಂತರದಲ್ಲೋ ನಮ್ಮ ಗಿಡಗಳಿರುತ್ತೆ. ಮಧ್ಯದಲ್ಲಿ ಈ ಸೋಕಾಲ್ಡ್ ಕಳೆ ಬೆಳೀತಾ ಇರುತ್ತೆ. ಇಲ್ಲಿ ನಾವೇನು ಮಾಡಬೇಕಂದ್ರೆ ಈ ಕಳೆಯ ಬೆಳವಣಿಗೆಯನ್ನು ನಿಯಂತ್ರಣ ಮಾಡ್ತಾ ಬರಬೇಕು. ಮುಂಗಾರು ಕಳೆಗಳು ಹುಲುಸಾಗಿ ಬೆಳೆಯುತ್ತವೆ. ಜೂನ್ 15 ಇಷ್ಟುದ್ದ ಇದ್ರೆ ಕಳೆ 3 ಇಂಚ್ ಇದ್ರೆ ಕೇವಲ 4 ವಾರದಲ್ಲಿ 2.5 ಅಡಿ ಬೆಳೆದಿರುತ್ತೆ. ಯಾಕೆಂದರೆ ಮುಂಗಾರಿನಲ್ಲೇ ಪೂರಕ ವಾತಾವರಣ ಇರುತ್ತೆ, ಅದರ ಕ್ಯಾರೆಕ್ಟರಿಸ್ಟಿಕ್ಸೇ ಆ ಥರ ಇರುತ್ತೆ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಪ್ರತಿ ಋತುಮಾನದಲ್ಲಿ ಬರ್ತಕ್ಕಂಥ ಕಳೆಗಳು, ಆ ಕಳೆಯ ಎತ್ತರವನ್ನು ಕಟ್ ಮಾಡೋಕ್ಕೆ ನಾವು ಬ್ರಷ್ ಕಟರ್ ಅಂತ ಯೂಸ್ ಮಾಡ್ತೀವಿ, ಕಳೆ ನಿಯಂತ್ರಣವನ್ನು ಯೂಸ್ ಮಾಡ್ತೀವಿ. ಕಳೆ ಕೊಚ್ಚುವ ಯಂತ್ರಗಳು, ಆ ಕಳೆ ಕೊಚ್ಚುವ ಯಂತ್ರಗಳನ್ನು ನಾವು ಆ ಸಮಯದಲ್ಲಿ ಬಳಸಬೇಕು. ಯಾವ ಋತುಮಾನದಲ್ಲಿ ಯಾವ ಗಿಡ ಎಷ್ಟು ಎತ್ತರಕ್ಕೆ ಬೆಳೆದಿದೆ ಅದರ ಎತ್ತರವನ್ನು ಕಮ್ಮಿ ಮಾಡೋದು ಹೇಗೆ? ವಿ ಆರ್ ಜಸ್ಟ್ ಕಂಟ್ರೋಲಿಂಗ್ ದ ಹೈಟ್ ಆಫ್ ದ ವೀಡ್ಸ್, ವಿ ಆರ್ ನಾಟ್ ಅಪ್ರೂಟಿಂಗ್ ಎನಿ ವೀಡ್ಸ್. ಇದು ಕಳೆ ಕೊಚ್ಚುವ ಯಂತ್ರ, ಬ್ರಷ್ ಕಟರ್ನಿಂದ ನಾವು ಮಾಡ್ತಕ್ಕಂಥ ಒಂದು ಮ್ಯಾನ್ಯುವಲ್ ಕ್ರಿಯೆ. ಇದನ್ನು ಮಾಡ್ತಾ ಹೋಗೋಣ. ನಾವು ಕಳೆಯ ಬೆಳವಣಿಗೆಯನ್ನು ನಿಯಂತ್ರಣ ಮಾಡೋಣ. ಉದಾಹರಣೆಗೆ ನಾವು ಮಾನ್ಸೂನ್ ಸಮಯದಲ್ಲಿ ಜೂನ್ ಟು ಸೆಪ್ಟೆಂಬರ್ ಪ್ರತಿ 40ರಿಂದ 45 ದಿವಸಕ್ಕೆ ನಾವು ಕಳೆ ಕೊಚ್ಚುವ ಯಂತ್ರವನ್ನು ಬಳಸಬೇಕಾಗ್ಬೋದು. ವಿಂಟರ್ ಅಕ್ಟೋಬರ್ ಟು ಡಿಸೆಂಬರ್ ಅಲ್ಲಿ ನಾವು
2 ತಿಂಗಳಿಗೆ ಒಂದ್ಸತಿ ಬಳಸಬೇಕಾಗ್ಬೋದು. ಜಾನ್ವರಿ ಟು ಏಪ್ರಿಲ್ ಮೇ ಒಂದೇ ಸತಿ ಮಾಡಿದ್ರೆ 4 ತಿಂಗಳಲ್ಲಿ ಒಂದ್ಸತಿ ಮಾಡಿದ್ರೆ ಸಾಕಾಗ್ಬೋದು. ಆ ಋತುಮಾನದಲ್ಲಿ ಆ ಕಳೆ ಎತ್ತರ ಹೇಗೆ ಬಂದಿದೆ ಅದನ್ನು ನೋಡ್ಕೊಂಡು ನಾವು ಅದನ್ನು ನಿಯಂತ್ರಣ ಮಾಡ್ತಾ ಬರಬೇಕೇ ಹೊರತು ಅದನ್ನು ಬೇರೆ ಸಮೇತ ತೆಗೆಯೋ ಅವಶ್ಯಕತೆ ಇಲ್ಲ. ಆಮೇಲೆ ಎಷ್ಟು ಫ್ರೀಕ್ವೆಂಟ್ ಆಗಿ ನಾವು ಆ ಕಳೆಯನ್ನು ಕತ್ತರಿಸಿ ಅಲ್ಲಿ ಮಣ್ಣಿಗೆ ಬಿಡ್ತೀವೋ, ಮಣ್ಣು ಜೀವಿಗಳಿಗೆ ಆ ಕಳೆ ಕೊಚ್ಚಿ ಬಿದ್ದಂತಹ ದ್ರವ್ಯ ಆಹಾರ, ಅಷ್ಟು ನಾವು ಆಹಾರವನ್ನು ಭೂಮಿಗೆ ಸೇರಿಸ್ತಾ ಇರ್ತೀವಿ. ಅಷ್ಟು ಮಣ್ಣು ಜೀವಿಗಳು ಆಹಾರವನ್ನು ಆ ಕಳೆ ಸಸ್ಯದ ಶೇಷವನ್ನು ತಿಂದು ತಮ್ಮ ಸಂತಾನ ಅಭಿವೃದ್ಧಿ ಮಾಡಿಕೊಂಡು ಮಣ್ಣಿನಲ್ಲಿ ಸಾವಯವ ಅಂಶ, ಹ್ಯೂಮಸ್, ಸಾವಯವ ಇಂಗಾಲವನ್ನು ಬೆಳೆಸಲಿಕ್ಕೆ ಸಹಾಯ ಮಾಡುತ್ತವೆ. ನಿಮ್ಮ ಕಳೆ ಸಸ್ಯಗಳು ನೀವು ಕೊಟ್ಟಂಥ ನಿಮ್ಮ ಮಣ್ಣಿಲಿರ್ತಕ್ಕಂಥ ಪೋಷಕಾಂಶವನ್ನು ತಿಂದು ಬೆಳೆದ್ರೂ ಅವು ಪಕ್ಕ ತೋಟಕ್ಕೆ ಹೋಗಲ್ಲ. ಅವು ಅಲ್ಲೇ ಕೊಲ್ಲಲ್ಪಟ್ಟು ಕತ್ತರಿಸಲ್ಪಟ್ಟು ಗೊಬ್ಬರವಾಗಿ ನಿಮ್ಮ ಮಣ್ಣಿಗೆ ಮತ್ತೆ ಅದನ್ನು ವಾಪಸ್ಸು ಕೊಡ್ತವೆ. ಹಾಗಾಗಿ ನಾನು ಕೊಟ್ಟಿದ್ದ ಗೊಬ್ಬರ ಎಲ್ಲ ಕಳೆ ಸಸ್ಯ ತಿಂದ್ಬಿಡ್ತು. ತಿಂದು ಎಲ್ಲೋಯ್ತು? ಪಕ್ಕ ತೋಟಕ್ಕೆ ಹೋಯ್ತು, ಪಾಕಿಸ್ತಾನಕ್ಕೆ ಹೋಯ್ತು. ಇಲ್ಲೇ ಇದೆಯಲ್ಲಪ್ಪ, ನಿನ್ನ ತೆಂಗಿನ ಗಿಡದ ಬುಡದಲ್ಲೇ ಇದೆ, ಅದಲ್ಲೇ ಗೊಬ್ಬರ ಆಗ್ತಾ ಇದೆ. ಯಾಕೆ ಯೋಚನೆ ಮಾಡ್ತೀರಾ? ಕಳೆಯನ್ನು ಬೆಳೆಸಿ ಅದರ ಬೆಳವಣಿಗೆಯನ್ನು ಋತುಮಾನಕ್ಕೆ ತಕ್ಕಂಗೆ ನಿಯಂತ್ರಣ ಮಾಡಿ, ಯಾವುದನ್ನು ಬೇರೆ ಸಮೇತ ತೆಗಿಬೇಡಿ. ಇದು ಕಳೆಯ ಪುರಾಣ. ನಮಸ್ಕಾರ.